ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲ ಅರ್ಚಿತ ಇದ್ರೆ ಅಂತ ಅನ್ಕೊಂಡೇನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ನೀವು ಬ್ಲಾಗ್. ಏನ್ರಿಪ್ಪ ಅಂತಂದ್ರೆ ಮುಂಜಾನೆ ಕುಕ್ಕಿದ್ದು ನೇಲ್ಸ್ ಕಟ್ ಮಾಡತ್ತಿದ್ದೆ, ತೋರಿಸ್ತೇನೆ ಬರೀ ನಿಮಗೆ. ಬಾ ಬಾಯ್ ಜಲಿ ಬಾ ಜಲಿ ಬಾ ಬಾಲ್ ಪಟ್ನ ಏ ಬಾಲೆ ಬಾಲೆ ಅಂಡಿ ನೋಡ್ರಿ ಲಕ್ಕಿ ಉಗುರ ಭಾಳ ಉದ್ದಾಗ್ಬಿಟ್ಟೈತಿ. ಟಕ್ 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 ಮಾಡ್ಕೊಂತ ಅಡ್ಡಾಡತ್ತಲ್ರಿ, ಅದರ ಸಂಬಂಧ ಬೇಕು ನೋಡ್ರಿ. ಪೆಟ್ಸದ್ದು ಹಾಂ ಕಟ್ ಮಾಡ್ತೇನೆ ತಡಿ. ಇದು ಪೆಟ್ಸದ್ದು ನೋಡ್ರಿ, ಇದು ಹಿಂಗೆ ತೆಗಿಬೇಕ. ಆ್ಯಂಡ್ ನೋಡೋಣ ಮರ್ರಿ. ಸ್ವಲ್ಪ ನಾಟಕ ಮಾಡ್ತಾಳ್ರಿ, ಅದ್ರ ಸುಮ್ ಕುಂದಿರ್ತಾಳೆ ಆಕಿ. ಹಿಂಗೆ ಹೊಳ್ಳಾಡ್ದದು ಮಾಡೋದಿಲ್ಲ. ಇಲ್ಲಿ ಒಂದು ಕೈ ತೆಗ್ದೆ ನೋಡ್ರಿ, ಈ ಕೈ ತೆಗ್ದೇನಿ. ಓಕೆ ಇಲ್ಲೆಲ್ಲ ಅದ ನೋಡ್ರಿ ಇಲ್ಲಿ. ಹಿಂದೆ ಉಗುರದ ಪೆಟ್ಸಿದ ನೇಲ್ಸ್ ಹೆಂಗೆ ಕಟ್ ಮಾಡ್ಬೇಕ್ರಿಪ್ಪ ಅಂತಂದ್ರೆ, ಈಗ ನೋಡ್ರಿ ವೈಟ್ ಕಲರ್ ಐತ್ರಿ ನಮ್ಮ ಕುಕ್ಕಿ ನೇಲ್ಸ. ಇಲ್ಲಿ ನೋಡ್ರಿ ಇಲ್ಲೇನೈತ್ಲ ರೆಡ್ ಕಲರ್ದ, ಇದ್ರಕ್ಕಿಂತ ಸ್ವಲ್ಪ ಮುಂದೆ ಕಟ್ ಮಾಡ್ಬೇಕು. ಇಲ್ಲ ಫುಲ್ ಇಲ್ಲಿ ಮಟ್ಟ ಕಟ್ ಮಾಡಿದ್ರೆ ಅಂದ್ರೆ ಅದು ಬ್ಲಡ್ ಇರ್ತೈತಿ ಫುಲ್, ಮತ್ತು ಅವಕ್ಕೂ ಆಗ್ತೈತ್ರಿ. ಬ್ಲ್ಯಾಕ್ ಕಲರ್ ಪೆಟ್ಸಿದ ಹೆಂಗೆ ಇರ್ತೈತೆ ಅಂದ್ರೆ ಬ್ಲ್ಯಾಕ್ ಕಲರ್ ನೇಲ್ಸ್ ಇರ್ತೈತಲ್ಲ ಗೊತ್ತಾಗೋದಿಲ್ಲ. ಇದಾಗೈತಿ. ಇನ್ನೂ 3 ಕೈ ಕಟ್ ಮಾಡೋ ಕೈ ಅಂತ ನೋಡಿ, ಇನ್ನು 3 ನೇಲ್ಸ್ ಕಟ್ ಮಾಡೋಣ ಬರೀ. ನಾಟಕ ಮಾಡಿದೆ ಅಂದ್ರೆ ನಿಂಗೆ ನೋಡಿ ಮತ್ತೆ ನಾಟಕ ಮಾಡಬೇಡ. ಏನ ಸುಮ್ ಕುಂತಿ ಇಷ್ಟೋ ತನಕ ಸುಮ್ ಕುಂದರು. ಸುಮ್ ಕುಂದಿರ್ತಾಳ್ರಿ ಅಕ್ಕಿ ಈಗ ಹೆದರ್ಕಿ ಭಾಳ ಐತೆ ನಂದು. ಸುಮ್ ಕುಂದಿರ್ತಾಳೆ. ಬೇರೆ ಪೆಟ್ಸ್ಗತ್ತೆ ಹಿಂಗೆ ಒಳ್ಳಾಡ್ದದು ಮಾಡೋದಿಲ್ಲ. ಮಾಡಿಲ್ಲ ಅಂದ್ರೆ ಅಂದ್ರೆ ಸಾಕು ಸುಮ್ಮ ಹೋಗ್ಬಿಡ್ತಾವ. ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ನಿಂತಾಳಿಕ್ಕಿ. ಆ್ಯಂಡ್ ಇಲ್ಲಿ ನೋಡ್ರಿ ಇದೆಲ್ಲ ನೇಲ್ಸ್ ಕಟ್ ಮಾಡಿದೆ. ಇದು ಕಟ್ಟ ಮಾಡಕ್ಕೆ ಬರತ್ತಿಲ್ಲ. ಎದಕ್ಕಂತೇನಿ ಫುಲ್ ರೌಂಡ್ ಆಗ್ಬಿಟ್ಟೈತಿ. ಇಲ್ಲಿ ನೋಡ್ಲಿ ಹುಕ್ ಆಗೈತದ. ಇದ ಅಕ್ಕಿಗದ ಇದ್ರಾಗೆಲ್ಲ ಸಿಕ್ಕೊಳ್ಳೋದು. ಹಾಂ ನೋಡಿಲ್ಲೇ ಕೊಕ್ಕಿ ಆಗೈತದ. ಆ್ಯಂಡ್ ಇಲ್ಲೇ ನೋಡ್ರಿ ಫ್ಯಾಮ್ಲಿಯಲ್ಲಿ ಗೋಡಂಬಿ ಕಣ್ಣಂಗೆ ಕಾಣತೈತದ. ಇಷ್ಟು ತೊಗೊಂಡು ಎಕ್ಸ್ಟ್ರಾ ಆಗಿತ್ತು ಅಕ್ಕಿಗ ನೇಲ್ಸ್ ಕಟ್ ಮಾಡೀನಿ. ಕುಂತಿಲ್ಲ ರೀ ನಾನು. ಬ್ರಿಂಗ್ ಯೋರ್ ಓನ್ ಬ್ಯಾಗ್ ಮಾಡತ್ತಿದ್ದೆ. ಅದು ಅವನೇನು ಹಚ್ಚಿ ಕಣ್ಣಂಗೆ ನೀರು ಬರೋದೈತಿ. ನನ್ನ ಮನೆ ಕುಂದು ಭಾಳ ಬೇಸರಾಗತ್ತೈತಲ್ರಿ, ಅದಕ್ಕೆ ಏನಾರು ತಡಿಪ ಏನಾರ ಮಾಡಿದ್ರ ಅಂತಂದು ಬ್ರಿಂಗ್ ಯೋರ್ ಓನ್ ಬ್ಯಾಗ್ ಮಾಡತ್ತೇನೆ ರೀ. ಕಟ್ ಮಾಡ್ಬೇಕು. ಪರ್ಫೆಕ್ಟ್. ಮಸ್ತ್ ಯಾವ್ದಾರು ಒಂದು ಪಿಕ್ಚರ್ ಒಳಗೆ ಹೋಗ್ಬಿಡ್ತೇನೆ ರೀ. ನಾನು ಮಸ್ತ್ ಎಕ್ಸಾಮ್ ಹೋಗದೈತೆ ಎಲ್ಲ ಹೋಗೋದೈತೆ. ಏನೈತೆ ರೀ ಜಿಂದಗಿನಾಗ ಟೆನ್ಷನ್ ಇಲ್ಲ ಏನಿಲ್ಲ. ಚಾಟ್ ಮಸಾಲ ಪೆರಿ ಪೆರಿ ಬ್ರಿಂಗ್ ಯೋರ್ ಓನ್ ಬ್ಯಾಗ್ ಹೊರಗಿನಕ್ಕಿಂತ ಮನೆಗಿನಕ್ಕಿಂತ ಮಸ್ತ್ ಆಗತೈತಿ. ಪೆರಿ ಪೆರಿ ಹಾಕೋಣ. ಅದು ಕಾಣುವಲ್ತದ್ದು ಬೀಳಾತಿತ್ತು ಇಲ್ಲೋ ಅಂತೂ ಗೊತ್ತಾಗತ್ತಿಲ್ಲ. ಚಾಟ್ ಮಸಾಲ ಭಾಳ ಬಿ ಕಲಿಸೈತಿ. ಆ್ಯಂಡ್ ನೆಕ್ಸ್ಟ್ ವೆಜಿಟೇಬಲ್ಸ್ ಹಾಕೋದು ನೋಡ್ರಿ ಹೆಂಗೆ ಚಾಪ್ ಮಾಡಿ ಇಟ್ಕೊಂಡೆ. ಇಟ್ ಹಿಂಗೆ ಹಾಕ್ಬಿಟ್ರಿ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅದೇನೋ ಪೈನಾಪಲ್ ಡಿಶ್ ಇತ್ತಲ್ಲ ಅದನ್ನ ಮಾಡ್ಬೇಕಂತಂದ್ರೆ ನಮ್ಮ ಅಣ್ಣ ಪೈನಾಪಲ್ ತರಿಸಿಟ್ಟಿದ್ದಾರೆ. ಅಮ್ಮ 3 ದಿನದಿಂದನೂ ಅನ್ನತಾನ ಅದು ಪೈನಾಪಲ್ ಡಿಶ್ ಮಾಡ್ಬೇಕಾಗೈತಿ. ನಾನು ನೋಡೇನಿ ಇನ್ಸ್ಟಾಗ್ರಾಮ್ನಾಗ ಅದು ಇದು ಅಂತಂದೆ. ನಾ ಆಯ್ತು ಬಿಡಪ್ಪ ಹಂಗಾರು ಮಾಡಿದ್ರ ಆತ ಅಂತ ಅನ್ಕೊಂಡೆ. ಈ ಅಣ್ಣ ಹೊರಗೆ ಹೋಗಿ ತಂದಿಲ್ಲ ರೀ, ಆನ್ಲೈನ್ ಮಾಡೋಣ. ಓಕೆ ಈ ಅಣ್ಣನ ಮುಖ ನೋಡ್ರಿ ಒಂದ್ಸಲ. ಈ ಅಣ್ಣ ಪೈನಾಪಲ್ ತರ್ಸನ್ರಿ ಅನ್ನತಾನ. ಇಲ್ಲಿ ಕೆಟ್ಟು ಬಿಡ್ತೈತ್ಲಿ, ಅದ ಭಾಳ ದಿನ ಇದ್ರೆ ಕೆಟ್ಟು ಬಿಡ್ತೈತ್ಲಿ. ಅಣ್ಣ ನೋಡಿ ಪೈನಾಪಲ್ ತರಿಸಿದ್ದ. ಎಲ್ಲಿಂದ ಹಣ್ಣು ಕಾಣತಿತ್ತು ನಿನಗೆ? ನೋಡ್ರಿ ಇಲ್ಲೇ ಇಷ್ಟ ಆಗೈತಿ ಹಣ್ಣು ಆತ. ಬ್ಲಿಂಕಿಟ್ನಾಗ ಇದು ಇಷ್ಟ ತೋರ್ಸಾರ ಅವ್ರ ಹಣ್ಣಾಗೈತಂತ. ಮನಿಗ್ ಬಂದ್ ಕೂಡ ಕಾಯ್ದಿದ್ ಗೊತ್ತಾಗೈತಿ ನೋಡ್ರಿ. ಇಷ್ಟ ಕಾಯೈತಿ ಇನ್ನು. ಅದ ಮನಿ ತುಂಬಾ ಸ್ಮೆಲ್ ಇಡ್ಬೇಕದ ಅಂದಾಗ ಗೊತ್ತಾಗ್ತೈತ ಹಣ್ಣಾಗೈತಂತ. ಇದು ಇಷ್ಟ ಪಾಟ್ ಹಣ್ಣಾಗೈತಿ. ಇದು ಇನ್ನೂ ಎಷ್ಟು ದಿನ ಆಕೈತನೋ ಗೊತ್ತಿಲ್ಲ. ನಾಳೆ ಆಫ್ಲೈನ್ ತೊಗೊಂಬ, ಆನ್ಲೈನ್ ಬೇಡ. ನಮ್ಮ ಕುಕ್ಕಿ ನೋಡ್ರಿ ಇಲ್ಲಿ ಮೊದ್ಲೇಕ ಇಲ್ಲೇ ಅಂದ್ರೆ ಅಷ್ಟ ಕುಂದಿರ್ತಿದ್ಲಿ. ಇಲ್ಲಿ ಅಡ್ಗೆ ಮನೆ ಒಳಗೆ ಎಂಟ್ರ್ ಹಾಕಿದ್ದಿಲ್ಲ. ಈಗ ನೋಡ್ರಿ ಇಲ್ಲಿ ಒಂದು 4 kg ಮತ್ತು ಮುಂದೆ ಬಂದು ಕುಂದ್ರಾತಾಳಿ. ಅಲ್ಲ ಮಮ್ಮಿ ಏನೋ ಅಡ್ಗೆ ಮಾಡತ್ತಾರ ಈಕಿಗೂ ಬೇಕಂತ. ಒಳಗೆ ಬರಂಗಿಲ್ಲ. ಇಲ್ಲೇ ಲಾಸ್ಟ್ ನೀ ಇಲ್ವಾ ಇಲ್ಲಿ ಇಲ್ವಾ ಇಲ್ಲಿ. ಹಾಂ ಇಲ್ಲಿ ಕುಂದ್ರ. ಹಾಂ ಇಲ್ಲೇ ಸಿಟ್
ಸಿಟ್. ಇಷ್ಟೇ, ಒಳಗೆ ಬರಂಗಿಲ್ಲ. ಬ್ಯಾಡ್ ಮ್ಯಾನರ್ಸ್ ಕುಕ್ಕಿನು. ಓಕೆ, ಗುಡ್ ಗರ್ಲ್. ಅಡ್ಗಿನಾಗ ಏನೈತಿರಪ್ಪ ಅಂತಂದ್ರೆ ಚಿತ್ರಾನ್ನ ತಿನ್ನತ್ತೆ ನಾವು. ಅಷ್ಟು ಥಂಡಿ ಆಯ್ತೈತಾ? ನೀ ಸ್ವೆಟ್ರ್ ಹಾಕೊಂಡಿಯಲ್ಲ. ಮಾತಾಡೋಂಗೇನೇ ಇಲ್ಲ ನನ್ನ ಬ್ಲಾಗ್ನಾಗ, ನಮ್ಮ ಮಮ್ಮಿ ಮಾತಾಡೋಂಗೇನೇ ಇಲ್ಲ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಲೈಕ್ ಸ್ವಲ್ಪ ಜನ ಕಮೆಂಟ್ ಮಾಡತ್ತೀರಿ ಕಿವೇನೆ ಬ್ಲಾಗ್ ಯಾವಾಗ ಬರ್ತೈತಂತೆ. ನಾ ಕಿವೇನೆ ಬ್ಲಾಗ್ ಮಾಡ್ಬೇಕಾಗೈತಂತೆ. ಬಟ್ ಸ್ವಲ್ಪ ಚಂದಾಗಿ ಎಡಿಟ್ ಅದು ಮಾಡಿ ಸ್ವಲ್ಪ ಭಾಳ ಟೈಮ್ ಕನ್ಸ್ಯೂಮಿಂಗ್ ಐತಿ. ಅದರ ಸಂಬಂಧ ನೋಡು ನಾನು ಸೂನ್ ಬರ್ತೈತಂತೆ. ಆದಷ್ಟೇ ಇನ್ನೊಂದು ಎಷ್ಟು ದಿನ ಗೊತ್ತಿಲ್ಲ, ಕರೆ ಅದನ್ನೊಂದು ಕಿವೇನೆ ವಿಡಿಯೋ ಮಾಡ್ಬೇಕಾಗೈತ್ರಿಪ್ಪ. ಅದಕ್ಕೊಂದು ಟೈಮ್ ಸಿಗತ್ತಿಲ್ಲ. ಆಮೇಲೆ ಸ್ಟ್ರೀಮ್ ಇದ ವರ್ಷ ಸ್ಟಾರ್ಟ್ ಮಾಡ್ತಿಲ್ಲ ಯವ್ವ ಅಂತ ಕಮೆಂಟ್ ಮಾಡ್ಯಾರೆ. ಅದನ್ನೊಂದು ಸ್ಟಾರ್ಟ್ ಮಾಡ್ಬೇಕಾಗೈತ್ರಿಪ್ಪ. ಬಟ್ ಪಕ್ಕ ಇದು ಮಂತ್ನಾಗ ಸ್ಟಾರ್ಟ್ ಆಗ್ತೈತಿ ಗೊತ್ತಿಲ್ಲ. ಬಟ್ ಇದು ಇಯರ್ ಪಕ್ಕ ಸ್ಟಾರ್ಟ್ ಮಾಡ್ತೀನಂತೆ. ಅದಕ್ಕೆ ಸ್ವಲ್ಪ ಏನೋ ಕೆಲಸ ನಡೆದೈತೆ ಅದ್ರದ್ದು. ಅದೊಂದು ಆತಂದ್ರೆ ಮುಗಿತೆ. ಈಗೂ ಹೆಂಗೂ ನನ್ನ ಕಾಲೇಜ್ ಹಾಲಿಡೇ ಐತಿ, ಈಗೂ ಹೆಂಗೂ ಮನಿನಾಗ ಅದೇನಿಲ್ಲ. ಸೊ ಏನಾರು ಥಿಂಕ್ ಮಾಡ್ಬೋದೆ, ನೋಡೋಣಂತ್ರಿ. ಬಟ್ ಕಿವೇನೆ ಅಂದಿರಲ್ಲ, ಅದನ್ನು ಆದಷ್ಟು ಟ್ರೈ ಮಾಡ್ತೀನಂತೆ. ನೋಡೋಣಂತೆ ಏನಾಗ್ತೈತೆ ಗೊತ್ತಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ ಆಗೈತೆ ರೀ. ಊಟ ಮಾಡ್ಕೊಂಬರೋಣಂತ. ಆ್ಯಂಡ್ ಸ್ವಲ್ಪ ಕಾಲೇಜದ ಕೆಲಸ ಐತಲ್ಲ ಅದನ್ನೊಂದು ಕಂಪ್ಲೀಟ್ ಮಾಡೋಣಂತ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಲೈಕ್ ಶಾರ್ಟ್ಸ್ನಾಗ ಒಂದೆರಡು ಶಾರ್ಟ್ಸ್ ಅದು ಬಿಟ್ಟಿದ್ದೇನಾ, ಇನ್ಸ್ಟಾಗ್ರಾಮ್ದ ರೀಲ್ಸ್ ಅದು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಅದ್ರಾಗೆಲ್ಲ ಕಮೆಂಟ್ ಮಾಡತ್ತೀರಿ ಮಿನಿ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತೆ. ಬಟ್ ಏನಾಗ್ತೈತ್ರಿಪ್ಪ ಅಂತಂದ್ರೆ ಈಗ ಡೈಲಿ ವ್ಲಾಗ್ ಅಂತೂ ಡೈಲಿ ಬಿಡತ್ತೇನೆ ನಾನು. ಡೈಲಿ ವ್ಲಾಗ್ ಕೂಡ ಮತ್ತು ಮಿನಿ ವ್ಲಾಗ್ ಮಾಡಂತಂದ್ರೆ ಸ್ವಲ್ಪ ಹೆಕ್ಟಿಕ್ ಆಗ್ತೈತೆ, ಸ್ವಲ್ಪ ಕೈಂಡ್ ಆಫ್. ಅದನ್ನ ನೋಡತ್ತೇನೆ, ಥಿಂಕ್ ಮಾಡತ್ತೇನೆ. ಇಷ್ಟು ದಿನ ಅಂತೂ ಈಗ ನಂದು ಇನ್ನೊಂದು ಅಕೌಂಟ್ ಇತ್ತಲ್ಲ, ಪ್ರತಿ_007 ಅಂತ ಇನ್ಸ್ಟಾಗ್ರಾಮ್ನಾಗ. ಅದ್ರಾಗ ನಾ 50 days 50 ಮಿನಿ ವ್ಲಾಗ್ಸ್ ಹಾಕಿದೆ. ಥಿಂಕ್ ಮಾಡತ್ತೀನಿ ಏನು ಅನ್ನೋದು ಕಮೆಂಟ್ನಾಗ ಹೇಳ್ರಿ ನಂಗೆ. ಬಟ್ ಅದೇ ಭಾಳ ಹೆಕ್ಟಿಕ್ ಆಗ್ತೈತೆ ಅಂತ ನನಗೆ ಅನಿಸ್ತೈತ್ರಿಪ್ಪ. ಯಾಕಂದ್ರೆ ಡೈಲಿ ವ್ಲಾಗು ಡೈಲಿ ಶೂಟ್ ಮಾಡ್ಬೇಕು. ಲೈಕ್ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರಿ ಅಂತ ಡೈಲಿ ವ್ಲಾಗ್ ನೀವು ಮಾಡಬೇಕು. ಕಂಟೆಂಟ್ ಇರಲಿ, ಆರಾಮಿರಲಿ, ಜ್ವರ ಬರಲಿ, ಏನಾಗೈತಿ ದಟ್ ಡಸಂಟ್ ಮ್ಯಾಟ್ರ್. ಸೊ ಹಿಂಗೈತಿ, ರಾತ್ರಿ ಕುಂತು ಎಡಿಟ್ ಮಾಡಿ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ಹಿಂಗೆಲ್ಲ ಸೀನ್ ಐತಿ. ಸಬ್ಸ್ಕ್ರೈಬ್ ಮಾಡಿರಿಪ್ಪ, ಯಾಕಂದ್ರೆ ವಿಡಿಯೋಸ್ ಭಾಳ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ವಾಲೇ ಆಯ್ಲೆ ಏ ಬಾರು ಪಜ್ಜೆ ಬರೀ ಹಿಂಗ ನಾಟಕ ಮಾಡ್ತಾನೆ ನೋಡ್ರಿಪ್ಪ. ಲೈಕ್ ಮಾಡ್ರಿ. ಏ ಬಾಲೆ ಬಂದ ನೋಡ್ರಿ. ನೀ ಅಂತ ಗೊತ್ತಾಗೋದಿಲ್ಲ ನೋಡ್ರಿ. ಈಗ ಗಿತ್ತಾಗ ರೆಡಿ, ಇವ್ರಿಗೂ ಬೆಳಕ್ ಬರ್ತೈತಿ. ನಿಂಗೆ ಕೇಳತ್ತಾರ ನೋಡೋರು, ಬಾಯ್ ನೀನೇ ಬಂದು ಮಾತಾಡ್. ನಂಗೆ ಗೊತ್ತಿಲ್ಲ, ಭಾಳ ಜನ ಕೇಳತ್ತಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ. ಕಟ್ ಮಾಡ್ಬೇಡ, ಬಾಲೆ ಇಲ್ಲಿ ಕೇಳತ್ತಾರ. ನಂಗೆ ಕಮೆಂಟ್ ಹಾಕತ್ತಿರಲ್ಲ ಅದಕ್ಕೆ ನಿಮ್ಮ ಅಣ್ಣ ಡೈಲಿ ಬ್ಲಾಗ್ ಮಾಡತ್ತಿಲ್ಲ ಅಂತ. ಇಲ್ಲದ ಹೇಳ್ರಿ ಹೇಳ್ರಿ ಅಂದ್ರೆ ಅದೇನು ಫೋನ್ ಹಚ್ಚಾರನ ಅವ್ರೆ. ನನ್ನ ಸ್ಟೋರೇಜ್ ಫುಲ್ ಆಗ್ಬಿಡ್ತೀಪ್ಪ. ಮತ್ತು ಪಬ್ಜಿ ಡಿಲೀಟ್ ಮಾಡಿ ಬಂದೆ. ಹೇಳ್ಬೈ ಅದಕ್ಕೆ ನಿಂದ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡತ್ತಿಲ್ಲ. ವಾಟ್ಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಆ್ಯಂಡ್ ವೈ ಯು ಆರ್ ನಾಟ್ ಮೇಂಟೈನಿಂಗ್ ಸಮ್ ಕನ್ಸಿಸ್ಟೆನ್ಸಿ ಆ್ಯಂಡ್ ವೈ ಆರ್ ನಾಟ್ ಅಪ್ ಟು ಅಷ್ಟೇ ಸಾಕು ಬಾ ಹೇಳ್ಬಾ. ಇಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್ ಹಾಕಕ್ಕೆ ಅದನ್ನ ಹೇಳಿ ಹೋಗ್ಲಿ. February 1st ವೀಕ್ ಅಂತ ನಮ್ಮ ಅಣ್ಣ ಪಕ್ಕ ಬ್ಲಾಗ್ ಹಾಕ್ತಾನೆ. ಅವಾಗಿಂದ ಹಾಕಿಲ್ಲ ಅಂತ ತಿಳಿರಿ. ನಮ್ಮ ಮನೆ ಅಡ್ರೆಸ್ ಕೊಡ್ತೇನೆ ಅಂತ ಬಂದು ನೀವ ಎದಕ್ಕಂತಂದು ಕೇಳ್ರಿ ಅವ್ನು ಬಂದು. ಎಲ್ಲ ಬಳ್ಕೊಂತೇಳ್ರಿ. ಎಲ್ಲ ತಗೊಂಡಿದ್ದೆ ಪದ್ಮಸಣ್ಣ. ನೀ ಕೊಡ್ತಿದ್ದಿ ಲಿಂಕ್ ಯಾಕೆ ಕೊಟ್ಟಿದ್ರಂತೂ ನೀ ಕೊಡ್ತಿದ್ದಿಲ್ಲ. ನಾ ಕೊಟ್ಟೇನಿ. ಏನು ಇಟ್ ಕೊಟ್ಟಿ. ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಾಳೆ ಪೈನಾಪಲ್ ಏನಾರ ರೆಸಿಪಿ ಮಾಡ್ಕೊಡ್ತಾರೆ ನಮ್ಮ ಅಣ್ಣ. ಹೇಳಿ ಅಂತ ನಾ ಸುಳ್ಳು ಹೇಳ್ತಾಳಕಿ. So that's all for today guys. So signing off. Bye bye. Good night. ಸೊ ಸಿಗ್ತೇನ್ರಿ ನಿಮಗೆ ನೆಕ್ಸ್ಟ್ ವ್ಲಾಗ್ ನಾಗ. ಅಲ್ಲಿ ಮಟ ಸ್ಟೇ. ಹಾಗಿರ್ಲೆ. ಬೈ ಬೈ. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್. ಹಾಗಿರ್ಲೆ.